ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಮಟನು ಚಿಕನ್ನು ನಿಮಗೆ ತಿಂದು ಬೋರ್ ಅನಿಸಿದರೆ ಹರಿಯಾಲಿ ಸ್ಟೈಲಲ್ಲಿ ಪ್ರಾನ್ಸ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ತುಂಬ ಸಿಂಪಲ್ಲಾಗಿ ಹಾಗೆ ಸಖತ್ ಟೇಸ್ಟಿಯಾಗೂ ಇರುತ್ತೆ. ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅರ್ಧ kg ಸೀಗಡಿ ಅಥವಾ ಪ್ರಾನ್ಸು ಅದನ್ನು ಕ್ಲೀನ್ ಮಾಡಿಕೊಂಡು ಕ್ಲೀನಾಗಿ ತೊಳೆದು ಅದಕ್ಕೆ ಒಂದು ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು, ಅರಿಶಿಣದ ಪುಡಿ ಹಾಗೆ ಸ್ವಲ್ಪ ಖಾರದ ಪುಡಿ ಎಲ್ಲನೂ ಹಾಕಿಬಿಟ್ಟು ನೀಟಾಗಿ 5-10 ನಿಮಿಷ ಮ್ಯಾರಿನೇಟ್ ಮಾಡಿ. ಈ ಥರ ಮ್ಯಾರಿನೇಟ್ ಮಾಡಿ ಇಡೋದ್ರಿಂದ ಪ್ರಾನ್ಸಿಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲನೂ ಹೊಂದ್ಕೊಳ್ಳುತ್ತೆ. ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ. ನಂತರ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಒಂದು 4 ಟೇಬಲ್ ಸ್ಪೂನು ಎಣ್ಣೆ ಹಾಗೆ ಸಣ್ಣ ಈರುಳ್ಳಿ 1 ಕಪ್ಪಷ್ಟು, 1.5 ಇಂಚಷ್ಟು ಶುಂಠಿ, ಒಂದು 5-6 ಎಸಳು ಬೆಳ್ಳುಳ್ಳಿ, 1 ಸ್ಪೂನು ಜೀರಿಗೆ ಹಾಗೆ 2 ಎಸಳು ಕರಿಬೇವು, ಫ್ಲೇವರ್ಗೋಸ್ಕರ ಒಂದು 4 ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಈರುಳ್ಳಿ ಎಲ್ಲನೂ ಕೆಂಬಣ್ಣ ಬರಬೇಕು ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಿರೋ ಅಂಥ ಮಸಾಲ ಎಲ್ಲನೂ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ. ಕಂಪ್ಲೀಟಾಗಿ ಕೂಲಾಗಲಿ. ಮತ್ತು ಅದೇ ಕಡಾಯಿಗೆ ಒಂದು 4 ಟೇಬಲ್ ಸ್ಪೂನು ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ 2 ಎಸಳು ಕರಿಬೇವು ಹಾಗೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ಲೇವರ್ಗೆ 4 ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಅದನ್ನು ಸಹ ಎಣ್ಣೆಗೆ ಹಾಕಿಬಿಟ್ಟು ಸ್ವಲ್ಪ ಖಾರ ಹೋಗೋ ಥರ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು ದೊಡ್ಡ ಸೈಜು ಈರುಳ್ಳಿ ಮೀಡಿಯಮ್ ಆಗಿ ಕಟ್ ಮಾಡಿಕೊಂಡು ಅದನ್ನು ಸಹ ಒಗ್ಗರಣೆಗೆ ಹಾಕಿಬಿಟ್ಟು ಸ್ವಲ್ಪ ಕೆಂಬಣ್ಣ ಬರೋ ಥರ ಫ್ರೈ ಮಾಡಿಕೊಂಡು, ನಂತರ ಇಲ್ಲಿ 2 ಮೀಡಿಯಮ್ ಸೈಜ್ ಟೊಮೆಟೊ ಅದನ್ನು ಸಹ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕಾದ್ಮೇಲೆ ಒಂದು ಸತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ಮಸಾಲ ಎಲ್ಲನೂ ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಫೈನ್ ಪೇಸ್ಟ್ ಮಾಡಬೇಕು. ಸೊ ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಜೊತೆಗೆ ಹಾಕಿಬಿಟ್ಟು 2 ಟೊಮೆಟೊ ಅದನ್ನು ಸಹ ಮಸಾಲೆಗೆ ಹಾಕಿಬಿಟ್ಟು ಮಸಾಲೆ ಎಲ್ಲ ಫೈನ್ ಪೇಸ್ಟ್ ಆಗಬೇಕು. ಆ ಥರ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಬೇಕು. ಒಗ್ಗರಣೆಗೆ ಹಾಕಿರೋ ಅಂಥ ಪದಾರ್ಥಗಳೆಲ್ಲನೂ ಟೊಮೆಟೊನೂ ಅಷ್ಟೇ ಸಾಫ್ಟಾಗಿ ಬೇಯೋ ಥರ ನೋಡ್ಕೊಬೇಕು. ಮತ್ತು ಇದಕ್ಕೆ ನೀರೆಲ್ಲ ಹಾಕಕ್ಕೆ ಹೋಗಬೇಡಿ. ನೆನೆಸಿಟ್ಕೊಂಡಿರೋ ಅಂಥ ಪ್ರಾನ್ಸು ಅಥವಾ ಸೀಗಡಿ ಅದನ್ನು ಸಹ ಎಲ್ಲನೂ ಒಗ್ಗರಣೆಗೆ ಹಾಕಿಬಿಟ್ಟು ಸ್ವಲ್ಪ ಪ್ರಾನ್ಸ್ದು ಹಸಿ ವಾಸನೆ ಹೋಗೋ ಥರ ನೀಟಾಗಿ ಫ್ರೈ ಮಾಡ್ಕೊಬೇಕು. ಮೀಡಿಯಮ್ ಫ್ಲೇಮಲ್ಲಿ ನೀವು ಫ್ರೈ ಮಾಡ್ಕೊಬೇಕು. ನಂತರ ಇಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಅಂಥ ಮಸಾಲ ಎಲ್ಲನೂ ಪ್ರಾನ್ಸಿಗೆ ಹಾಕಿಬಿಟ್ಟು ಅದನ್ನು ಸಹ ಹೊಂದ್ಕೊಳ್ಳೋ ಥರ ಪ್ರಾನ್ಸ್ ಜೊತೆ ಒಗ್ಗರಣೆ ಜೊತೆ ಹಾಗೆ ಮಸಾಲ ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಬೇಕು. ಯಾಕಂದರೆ ಸೀ ಫುಡ್ಸ್ ಅಂದಿದ ತಕ್ಷಣ ಸ್ವಲ್ಪ ಹಸಿ ವಾಸನೆ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ಒಗ್ಗರಣೆದಲ್ಲೇ ಒಂದು ಕುದಿ ಬರೋ ಥರ ಫ್ರೈ ಮಾಡ್ಕೊಬೇಕು. ಇವಾಗ ಎಲ್ಲ ಥರ ಮಸಾಲೆನೂ ಹಾಕಬೇಕು. ಮೊದಲು ಖಾರದ ಪುಡಿ ಒಂದು ಸ್ವಲ್ಪ, ಅರಿಶಿನ ಒಂಚೂರು ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕಿದ್ರೆ ಸ್ವಲ್ಪ ಸ್ಪೈಸಿ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. 2 ಸ್ಪೂನು ಧನಿಯಾ ಪುಡಿ ಎಲ್ಲ ಪದಾರ್ಥನೂ ಹಾಕಿಬಿಟ್ಟು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಬೇಕಾದ್ರೆ ಫ್ಲೇಮ್ನ ಲೋ ಇಟ್ಕೊಬೇಕು. ರುಬ್ಬಿಟ್ಕೊಂಡಿರೋ ಅಂಥ ಮಸಾಲ ನೀರು ಸಹ ಹಾಕಿಬಿಟ್ಟು ಜಾಸ್ತಿ ನೀರು ಹಾಕಕ್ಕೆ ಹೋಗಬಾರ್ದು. ಯಾಕಂದರೆ ಇದು ಪ್ರಾನ್ಸ್ ಎಲ್ಲನೂ ಬೇಯೋದಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಮತ್ತು ಇಲ್ಲಿ ಒಂದು ಗಮನಿಸಬೇಕು ಏನು ಅಂದರೆ ಜಾಸ್ತಿ ಹೊತ್ತು ನೀವು ಬೇಯಿಸೋಕ್ಕೆ ಹೋಗಬಾರ್ದು. ಜಾಸ್ತಿ ಹೊತ್ತು ಬೇಯಿಸಿದ್ರೆ ಪ್ರಾನ್ಸು ಎಲ್ಲನೂ ಒಂಥರ ಗಟ್ಟಿ ಆಗೋಗುತ್ತೆ. ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ರೆಡಿಯಾಗಿರುತ್ತೆ ನೋಡಿ ಪ್ರಾನ್ಸ್ ಮಸಾಲ. ಈ ಕಾಂಬಿನೇಷನ್ನು ನೀವು ಚಪಾತಿ, ಪೂರಿ ಎಲ್ಲದಕ್ಕೂ ಮಾಡ್ಕೊಬೋದು. ಫ್ರೆಂಡ್ಸ್, ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟು. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ರೆಸಿಪಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಒಂದು ಲೈಕ್ ಸಹ ಕೊಡಿ. ಥ್ಯಾಂಕ್ ಯು.